ಎಲ್ಲರಿಗೂ ನಮಸ್ಕಾರ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಆ್ಯಸ್ ಇಟ್ ಈಸ್ ನಾನು UPSC ಪ್ರಿಲಿಮ್ಸ್ನಲ್ಲಿ ಕೇಳಿರುವಂತಹ ಜನರಲ್ ಸೈನ್ಸ್ ಆ್ಯಂಡ್ EVS ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾಯಿದ್ದೆ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಳೆದ ತರಗತಿ ಅಥವಾ ಲಾಸ್ಟ್ ಕ್ಲಾಸಲ್ಲಿ ನಾನು 2008 ಅಂದರೆ 2023ರಿಂದ 2008ರವರೆಗೆ ಸಾಲ್ವ್ ಮಾಡಿದ್ದೆ. ಓಕೆ, ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಈ ಥರ ಒಂದು ಕ್ವಶನ್ ಸೀರೀಸ್ ಮಾಡ್ತಿರೋದು ನಿಮಗೆ ಎಲ್ಲ ಗೊತ್ತೇ ಇದೆ. ಆ್ಯಸ್ ಇಟ್ ಈಸ್ ಎಕ್ಸಾಮ್ ಪರ್ಪಸ್. ಸೊ ಎಲ್ಲ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ರಿಪೀಟ್ ಆಗಿರ್ತವೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೊ ಈ ಕ್ಲಾಸನ್ನು ಕೇಳುವಾಗ ಈ ಸಬ್ಜೆಕ್ಟ್ ರಿಲೇಟೆಡಾಗಿ ನಿಮಗೆ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಆ ಕ್ವಶನ್ನ ನೋಟ್ಸ್ ಮಾಡ್ಕೊಳ್ಳಿ. ಖಂಡಿತ ಎಕ್ಸಾಮಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಒಂದು ಸೆಕೆಂಡ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಂಟೆಂಟ್ ಇಷ್ಟ ಆತಂದರೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಓಕೆ, ಸೊ 2007ರ ಒಂದು UPSC ಪ್ರಿಲಿಮ್ಸಲ್ಲಿ ಯಾವ ರೀತಿಯಾದಂತಹ ಜನರಲ್ ಸೈನ್ಸ್ ಆ್ಯಂಡ್ EVS ಅಂದರೆ ಎನ್ವೈರ್ಮೆಂಟಲ್ ಸೈನ್ಸ್ ಕ್ವಶನ್ಸ್ಗಳನ್ನು ಕೇಳಿದ್ದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಈ ಒಂದು ಕ್ವಶನ್ ಸೀರೀಸ್ ತುಂಬ ವೆರಿ ಬೆನಿಫಿಟ್ ಆ್ಯಂಡ್ ಬೆನಿಫಿಷಿಯಲ್ ಕ್ವಶನ್ ಸೀರೀಸ್ಗಳು ಇವೆಲ್ಲ. ಸೊ ಈ ಕ್ವಶನ್ ಸೀರೀಸ್ಗಳನ್ನ ನೀವು ನೋಡೋದ್ರಿಂದ ಖಂಡಿತ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಈ ಥರ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ. ಸೊ ಇಲ್ಲಿ ಒಂದು ಕಂಟೆಂಟಲ್ಲಿ ನೀವು ಬರುವಂಥ ಕ್ವಶನ್ಸ್ಗಳಲ್ಲಿ ಒಂದು ನೀವು ಓದುವಂಥ ಸಬ್ಜೆಕ್ಟಿಗೆ ಮ್ಯಾಚ್ ಆದರೆ ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಹೇಳ್ಬೇಕಾದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಸೊ ಯಾವ ಸ್ಥಳದಲ್ಲಿ ಈ ವಜ್ರಯುಕ್ತ ಕಿಂಬರ್ಲೈಟ್ ನಿಕ್ಷೇಪಗಳು ಪತ್ತೆಯಾಗಿದ್ದಾವೆ ಅಂತ ಕೇಳಿದ್ದಾನೆ. ಸೊ ಮೈನ್ಸ್ ರಿಲೇಟೆಡಾಗಿ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಅದು ಜಿಯೋಗ್ರಫಿ ಹಾಗೂ ಸೈನ್ಸ್, ಸೊ ಎರಡು ಒಂದೇ ಇಂಟರ್ಲಿಂಕ್ ಇರುತ್ತೆ. ಸೊ ವಜ್ರದ ಗಣಿಗಳು ಭಾರತ ದೇಶದಲ್ಲಿ ಎಲ್ಲಿದ್ದಾವೆ ಅನ್ನೋದು ಗೊತ್ತಿರಬೇಕು. ಸೊ ಇಲ್ಲಿ ಕಿಂಬರ್ಲೈಟ್ ನಿಕ್ಷೇಪಗಳ ಬಗ್ಗೆ ಕೇಳಿದ್ದಾನೆ. ಇವು ಕಂಡುಬರೋದು ಪತ್ತೆಯಾಗಿರೋದಲ್ಲಿ ರಾಯ್ಪುರಲ್ಲಿ. ಓಕೆ, ಈ ರಾಯ್ಪುರ್ ಯಾವ ಸ್ಟೇಟಲ್ಲಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ವರ್ಲ್ಡ್ ವೈಡ್ ವೆಬ್ www.com ಆಯ್ತವ, ಇದರ ಸಂಶೋಧಕರು ಯಾರಂದರೆ ಟಿಮ್ ಬರ್ನರ್ಸ್-ಲೀ ಅವರು ಈ ಒಂದು ವರ್ಲ್ಡ್ ವೈಡ್ ವೆಬ್ನ ಸಂಶೋಧಕರು ಆಗಿದ್ದಾರೆ. ಓಕೆ, ಮೂರನೇ ಪ್ರಶ್ನೆ RDX ಸಂಬಂಧಪಟ್ಟಂಗಿದೆ. RDX ಗೊತ್ತೇ ಇದೆ ನಿಮಗೆ. RDX ಇದರ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ದಾನೆ. ಸೊ RDX ಇದರ ಇನ್ನೊಂದು ಹೆಸರು ಸೈಕ್ಲೋನೈಟ್ ಅಂತೇಳಿ. ಸೈಕ್ಲೋನೈಟ್ ಇದು RDXನ ಇನ್ನೊಂದು ಅದರ್ ನೇಮ್. ಓಕೆ, ನಾಲ್ಕನೇ ಪ್ರಶ್ನೆ ಏನಿದೆ, ಯಾವ ಅಲೋಹ ಕಳಪೆ ವಿದ್ಯುತ್ ವಾಹಕ ಆಗಿರುವುದಿಲ್ಲ? ಸೊ ವಿದ್ಯುತ್ ವಾಹಕ ಅಂದರೆ ಕಳಪೆಯಾದಂಥ ವಿದ್ಯುತ್ ವಾಹಕವಾಗಿರುವುದಿಲ್ಲ ಅಂತ ಕೇಳಿದರೆ ಅಲ್ಲಿ ಕೊಟ್ಟಿರೋದ್ರಲ್ಲಿ ಇದು ಸೆಲೆನಿಯಮ್ ಇದೆಯಲ್ಲ, ಈ ಒಂದು ಅಲೋಹ ಕಳಪೆ ವಿದ್ಯುತ್ ವಾಹಕ ಅಲ್ಲ. ಐದನೇ ಪ್ರಶ್ನೆ, ಯಾವ ವಿಧದ ಗಾಜು ಅಲ್ಟ್ರಾವೈಲೆಟ್ ಅಂದರೆ ಅತಿ ನೇರಳೆ ಕಿರಣಗಳನ್ನು ತಡೆಯಬಲ್ಲದು? ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ಕ್ರೂಕ್ಸ್ ಗಾಜು ಇದೆಯಲ್ವಾ, ಈ ಗಾಜು ಅತಿ ನೇರಳೆ ಕಿರಣಗಳನ್ನು ತಡೆಯುತ್ತೆ. ಸೊ ಭೂಮಿ ಹಾಗೂ ಸೂರ್ಯನ ಮಧ್ಯೆ ಇರುವ ಸರಾಸರಿ ದೂರ, ಇದು ಸಹ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಈ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರುವ ಸರಾಸರಿ ದೂರ ಸುಮಾರು 15 × 10⁶ ಕಿಲೋಮೀಟರ್. ಓಕೆ, 150 × 10⁶ ಅಥವಾ 10⁶, 150 × 10⁶ ಕಿಲೋಮೀಟರ್. ಸೊ ಭೂಮಿ ಹಾಗೂ ಸೂರ್ಯನ ಮಧ್ಯೆ ಇರುವಂಥ ಸರಾಸರಿ ದೂರ. ಇಲ್ಲೊಂದು ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಏನಪ್ಪ ಸ್ಟೇಟ್ಮೆಂಟ್ ಸರಿ ಇದೆ? ಏಳನೇ ಪ್ರಶ್ನೆಯಲ್ಲಿ, ಧ್ವನಿಯ ಶಿಲೆಗಳಲ್ಲಿ ಸ್ಥಿತಿಸ್ಥಾಪಕ ಉದ್ದಲೆಗಳ ರೂಪದಲ್ಲಿ ಮಾತ್ರ ಚಲಿಸ್ತವೆ. ಧ್ವನಿ ಇದೆಯಲ್ಲ, ಶಿಲೆಗಳಲ್ಲಿ ಅಂದರೆ ಬಂಡೆಗಳಲ್ಲಿ ಸ್ಥಿತಿಸ್ಥಾಪಕ ಉದ್ದಲೆಗಳ ರೂಪದಲ್ಲಿ ಮಾತ್ರ ಅವು ಚಲಿಸ್ತವೆ ಅನ್ನೋದು ಸ್ಟೇಟ್ಮೆಂಟ್. ಓಕೆ, ಎಂಟನೇ ಪ್ರಶ್ನೆ, ಪಿಚ್ಚರ್ ಪ್ಲ್ಯಾಂಟ್. ಸೊ ಕೀಟಹಾರಿ ಸಸ್ಯಗಳ ಬಗ್ಗೆ ಇದೆ. ಪಿಚ್ಚರ್ ಪ್ಲ್ಯಾಂಟ್ ಯಾವ ಭಾಗ ರೂಪಾಂತರ ಹೊಂದಿ ಪಿಚ್ಚರ್ ಆಗುತ್ತಂದರೆ ಎಲೆಯ ಭಾಗ. ಸೊ 9ನೇ ಪ್ರಶ್ನೆ ಸಹ ಸ್ಟೇಟ್ಮೆಂಟು. ಸೊ ಧ್ವನಿಯ ವೇಗ ಸುತ್ತಲಿನ ಮಾಧ್ಯಮದ ತಾಪಮಾನದ ಮೇಲೆ ಅವಲಂಬಿತವಾಗಿದೆ. ಖಂಡಿತ ಒಂದು ಧ್ವನಿಯ ವೇಗ ಇದೆಯಲ್ವ, ಅದು ಸುತ್ತಲಿನ ಒಂದು ಮೀಡಿಯಮ್ ಅಂತ ಹೇಳ್ತೀವಿ, ಮಾಧ್ಯಮದ ತಾಪಮಾನದ ಒಂದು ಟೆಂಪ್ರೇಚರ್ ಮೇಲೆ ಅದು ಅವಲಂಬಿತವಾಗಿದೆ. 10ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಅಪೆಂಡಿಕ್ಸ್ ಯಾವ ಅಂಗಕ್ಕೆ ಜೋಡಿಸಲ್ಪಟ್ಟಿದೆ? ಸೊ ಮನುಷ್ಯನ ಒಂದು ದೇಹದಲ್ಲಿ ಅಪೆಂಡಿಕ್ಸ್ ದೊಡ್ಡ ಕರುಳಿನ ಅಂಗಕ್ಕೆ ಈ ಅಪೆಂಡಿಕ್ಸ್ ಏನಾಗಿದೆ ಜೋಡಿಸಲ್ಪಟ್ಟಿದೆ. ಸೊ ರಿಪೀಟೆಡ್ ಕ್ವಶನ್, ಇದು ಒಂದು ಟ್ರೀ ಬಗ್ಗೆ ಇದೆ. ದಾಲ್ಬೆರ್ಜಿಯಾ ವರ್ಗವು ಯಾವುದಕ್ಕೆ ಸಂಬಂಧಿಸಿದೆ? ದಾಲ್ಬೆರ್ಜಿಯಾ ಲ್ಯಾಟಿಫೋಲಿಯಾ ಅಂತ ಕರಿತೀವಿ.
ಸೊ ಇದು ರೋಸ್ವುಡ್ಗೆ ಸಂಬಂಧಪಟ್ಟಿದೆ. ಸೊ ಮನುಷ್ಯನ ದೇಹದಲ್ಲಿ ಯಾವ ಹಾರ್ಮೋನ್, ಈ ಮನುಷ್ಯನ ದೇಹದಲ್ಲಿನ ಯಾವ ಹಾರ್ಮೋನ್ ರಕ್ತದ ಕ್ಯಾಲ್ಶಿಯಂ ಹಾಗೂ ಫಾಸ್ಫೇಟ್ ಇವೆರಡನ್ನು ನಿಯಂತ್ರಿಸುತ್ತೆ ಅಂತ ಕೇಳಿದ್ದಾನೆ. ಸೊ ಮನುಷ್ಯನ ದೇಹದಲ್ಲಿರುವಂತಹ ಪ್ಯಾರಾಥೈರಾಯ್ಡ್, ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಏನು ಮಾಡುತ್ತೆ, ರಕ್ತದಲ್ಲಿರುವಂತಹ ಕ್ಯಾಲ್ಶಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಣೆ ಮಾಡುತ್ತೆ. 13ನೇ ಪ್ರಶ್ನೆ ರಿಪೀಟೆಡ್ ಇದು. ಬಹುತೇಕ ಕೀಟಗಳು ಉಸಿರಾಡುವುದು ಟ್ರಾಕಿಯ ಮೂಲಕ. ಬಹುತೇಕ ಕೀಟಗಳು ಉಸಿರಾಡುವುದು ಟ್ರಾಕಿಯ ಮೂಲಕ. 14ನೇ ಪ್ರಶ್ನೆ ಮನುಷ್ಯರಲ್ಲಿ ಸಾಮಾನ್ಯವಾಗಿ ವೀರ್ಯಾಣು ಹಾಗೂ ಅಂಡಗಳು ಸಂಯೋಗ ಹೊಂದುವುದು ಎಲ್ಲಿ ಅಂತ ಕೇಳಿದರೆ ಖಂಡಿತ ಅದು ಎಲ್ಲಿ ಅಂದರೆ ಫ್ಯಾಲೋಪಿಯನ್ ನಳಿಕೆಯಲ್ಲಿ ಅವು ಸಂಯೋಗವನ್ನು ಹೊಂದ್ತವೆ. ಬಯಾಲಜಿ ಕ್ವಶನ್. ಓಕೆ. 15ನೇ ಪ್ರಶ್ನೆ ಯಾವುದರ ಉತ್ಪಾದನೆ ಪಿತ್ತಜನಕಾಂಗ ಅಂದರೆ ಲಿವರ್ನ ಕೆಲಸ ಏನಪ್ಪ ಅಂದರೆ ಅದು ಯೂರಿಯಾವನ್ನು ಉತ್ಪಾದನೆ ಮಾಡುತ್ತೆ. 16ನೇ ಪ್ರಶ್ನೆ ಮನುಷ್ಯನ ದೇಹದ ವ್ಯವಸ್ಥೆಯಲ್ಲಿ ಯಾವುವು ಜೀವನದ ಕಿಣ್ವಗಳಾಗಿವೆ? ಡೈಜೆಸ್ಟಿವ್ ಎಂಜೈಮ್ಸ್ ಆಗಿವೆ. ಟ್ರಿಪ್ಸಿನ್, ಟೈಲಿನ್, ಪೆಪ್ಸಿನ್ ಇವು 3 ಏನಾಗಿದ್ದಾವೆ? ಜೀವದ ಕಿಣ್ವಗಳು ಆಗಿದ್ದಾವೆ. ಯಾವ ವಿಧದ ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತವೆ? ಸಸ್ಯಗಳು ನೀಲಿ ಮತ್ತು ಕೆಂಪು ಬೆಳಕನ್ನು ತೀವ್ರವಾಗಿ ಹೀರಿಕೊಳ್ತವೆ. ಸರಿಯಾದ ಜೋಡಿಗಳು ಕೇಳಿದ್ದಾನೆ. ಸೊ ಇಲ್ಲಿ 18ನೇ ಪ್ರಶ್ನೆ ಇದು. ವಿಲಿಯಂ ಡಿಕ್ಸನ್ ಇವರು ಮೋಷನ್ ಪಿಕ್ಚರ್ ಫಿಲಿಮನ್ನು ಏನು ಮಾಡಿದ್ದಾರೆ? ಇನ್ವೆಂಟ್ ಮಾಡಿದ್ದಾರೆ. ಚಾರ್ಲ್ಸ್ ಬ್ಯಾಬೇಜ್ ಗೊತ್ತಿದೆ, ಪ್ರೋಗ್ರಾಮರ್ ಕಂಪ್ಯೂಟರ್. ಬ್ರಿಯಾನ್ ಗ್ರೀನ್ ಬಂದು ಸ್ಟ್ರಿಂಗ್ ಥಿಯರಿ. ಓಕೆ. 20ನೇ ಪ್ರಶ್ನೆ ಫಿಲಾಸಫರ್ ವೂಲ್ ಅಂತ ನಾವು ಜಿಂಕ್ ಆಕ್ಸೈಡ್ನ ಕರಿತೀವಿ. ಫಿಲಾಸಫರ್ ವೂಲ್ ಯಾವುದಂದರೆ ಜಿಂಕ್ ಆಕ್ಸೈಡ್. ಬೆಳ್ಳಿ ಇರುವ ಇತರೆ ಸಿಲ್ವರ್ಗಳು. ಸೊ ಬೆಳ್ಳಿ ಇರುವಂತಹ ಇತರೆ ಸಿಲ್ವರ್ಗಳು ಯಾವಪ್ಪ ಅಂದರೆ ಹಾರ್ನ್ ಸಿಲ್ವರ್, ರೂಬಿ ಸಿಲ್ವರ್, ಲೂನರ್ ಕಾಸ್ಟಿಕ್. ಓಕೆ. 21ನೇ ಪ್ರಶ್ನೆ ಮಾನವ ದೇಹದ ಆಂತರಿಕ ರಚನೆಗಳನ್ನು ನೋಡಲು ಯಾವ ವಿಧದ ಕಂಪ್ಯೂಟೆಡ್ ಟೊಮೊಗ್ರಫಿಗಳನ್ನು ಬಳಸ್ತೀವಿ ಅಂದರೆ ಎಕ್ಸ್ರೇ ಕಿರಣಗಳು ಉಳ್ಳುವಂಥ ಕಂಪ್ಯೂಟೆಡ್ ಟೊಮೊಗ್ರಫಿಯನ್ನು ನಾವು ಬಳಸ್ತೀವಿ. 22ನೇ ಪ್ರಶ್ನೆ ಭಾರತದಲ್ಲಿ ಈಶಾನ್ಯ ಭಾಗದ ಅರಣ್ಯಗಳಲ್ಲಿ ಖಂಡಿತ ಸ್ಲೋ ಲೋರಿಸ್ಗಳು ವಾಸ ಮಾಡ್ತವೆ. ಈಶಾನ್ಯ ಭಾಗದ ದಟ್ಟ ಅರಣ್ಯಗಳಲ್ಲಿ ಸ್ಲೋ ಲೋರಿಸ್ ಅಂತ ಹೇಳ್ತೀವಿ, ಅವು ವಾಸ ಮಾಡ್ತವೆ. 23ನೇ ಪ್ರಶ್ನೆ ಮಾನವ ದೇಹದ ಸಣ್ಣ ಕರುಳಿನ 3 ರಚನಾ ಭಾಗಗಳನ್ನು ನೋಡಿದಾಗ ಈ 3 ಭಾಗಗಳ ಉದ್ದಗಳ ಸರಿಯಾದ ಇಳಿಕೆ ಕ್ರಮ ಸರಣಿಯಿಂದ ಕೇಳಿದ್ದೇನೆ. ಫಸ್ಟ್ ದೊಡ್ಡದು ಇವಿಯಮ್ಮು, ಆಮೇಲೆ ಜೆಜುನಮ್ಮು, ಆಮೇಲೆ ಡಿಯೋಡಿನಿಯಮ್. ಓಕೆ. ಇಷ್ಟು ಪ್ರಶ್ನೆಗಳು, ಒಟ್ಟು 23 ಪ್ರಶ್ನೆಗಳು 2007ರ ಪ್ರಿಲಿಮ್ಸಲ್ಲಿ ಜನರಲ್ ಸೈನ್ಸ್ ಆ್ಯಂಡ್ EVS ರಿಲೇಟೆಡ್ ಕ್ವಶನ್ಸ್ಗಳು. ಖಂಡಿತ ಇದರಲ್ಲಿ ನಿಮಗೆ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಹೇಳಬೇಕಂತಿದ್ರೆ ಖಂಡಿತ ಕಮೆಂಟ್ ಮಾಡಿ. ಜೊತೆಗೆ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ. ಓಕೆ. ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ. ಸೊ ರಿಪೀಟೆಡ್ ಕ್ವಶನ್ಸು ಸಹ ಇದ್ದಾವೆ, ತುಂಬ ಇಂಟರ್ಲಿಂಕ್ ಕ್ವಶನ್ಸ್ ಸಹ ನಿಮ್ಗೆ ಸಿಗ್ತವೆ. ಓಕೆ. ಒನ್ಸ್ ಅಗೇನ್ ಏನಾದರೂ ಹೇಳಬೇಕಾದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.